ನಮಸ್ಕಾರ ಫ್ರೆಂಡ್ಸ್, ರಕ್ಷು ಸಿರಿಮನೆ ಚಾನಲ್ಗೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಆಲ್ಮೋಸ್ಟ್ 1 ಇಯರ್ ಆಯಿತು. ಈ 1 ಇಯರಲ್ಲಿ ನನಗೆ ಯೂಟ್ಯೂಬ್ ಏನು ಕೊಟ್ಟಿದೆ? ಕೇವಲ ಸಬ್ಸ್ಕ್ರೈಬರ್ಸಾ, ಲೈಕ್ಸಾ, ಕಮೆಂಟ್ಸಾ, ಹಣನ? ಇಲ್ಲ ಫ್ರೆಂಡ್ಸ್, ಯೂಟ್ಯೂಬ್ ನನಗೆ ಇದೆಲ್ಲವನ್ನು ಮೀರಿಸುವಂಥ ಒಂದು ದೊಡ್ಡ ಉಡುಗೊರೆಯನ್ನು ಕೊಟ್ಟಿದೆ. ಅದು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದಾಗಿ ನನಗೆ ಹೊಸ ಹೊಸ ವೀಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇನ್ನು ತಡ ಮಾಡೋದು ಬೇಡ, ವಿಡಿಯೋನ ಕಂಟಿನ್ಯೂ ಮಾಡೋಣ. ಹೇಗೆ ವಿಡಿಯೋನ ಶೂಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಹೇಗೆ ವಿಡಿಯೋನ ಎಡಿಟ್ ಮಾಡಬೇಕು ಅಂತ ಗೊತ್ತಿಲ್ಲ, ನಾನು ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ. ಏನೂ ಗೊತ್ತಿಲ್ಲದೆ ಇರೋವಂಥ ಟೈಮಲ್ಲಿ ನಾನು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೆ. ಅಲ್ಲಿಂದ ಇಲ್ಲಿ ತನಕ ನನ್ನ ಜರ್ನಿ ಹೇಗಿತ್ತು, ಯೂಟ್ಯೂಬ್ ನನಗೆ ಡೇ 1ಇಂದ ಇಲ್ಲಿ ತನಕ ಏನು ಗಿಫ್ಟ್ನ ಕೊಟ್ಟಿದೆ ಅಂತ ನೋಡ್ತಾ ಹೋದರೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನಿಜ ಫ್ರೆಂಡ್ಸ್, ನನಗೆ ಯೂಟ್ಯೂಬು ಜೀವನದಲ್ಲಿ ಯಾರು ಕೊಡ್ಲಿಕ್ಕೆ ಆಗದೆ ಇರೋವಂಥ ದೊಡ್ಡ ಗಿಫ್ಟನ್ನು ನನಗೆ ಕೊಟ್ಟಿದೆ ಅಂತ ಹೇಳ್ಬೋದು. ಹೌದು, ನಿಮಗೆ ಈ ಮಾತನ್ನು ಕೇಳಿದರೆ ಸ್ವಲ್ಪ ಆಶ್ಚರ್ಯ ಅಂತ ಅನಿಸ್ಬೋದು, ಆದರೂ ನಿಜ ಫ್ರೆಂಡ್ಸ್. ಒಬ್ಬ ಸಾಮಾನ್ಯಳಲ್ಲಿ ಅತಿ ಸಾಮಾನ್ಯಳಾಗಿ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೆ. ಆ ಟೈಮಲ್ಲಿ ನನಗೆ ಯಾವುದೇ ನಾಲೆಡ್ಜ್ ಇರಲಿಲ್ಲ. ನಾನು ಫಸ್ಟ್ ವಿಡಿಯೋನ ನೀವು ನೋಡ್ಬೋದು. ಒಂದು ಸರಿಯಾಗಿ ರೀತಿ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ, ಕ್ಯಾಮ್ರಾನ ಫೇಸ್ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಪದಗಳನ್ನ ಬಳಸೋಕ್ಕೆ ಬರ್ತಾ ಇರಲಿಲ್ಲ, ವಿಷಯಗಳನ್ನ ಯಾವ ರೀತಿ ಹೇಳಬೇಕು ಅನ್ನೋದು ತಿಳುವಳಿಕೆ ನನಗಿರಲಿಲ್ಲ. ನಾನು ಮೊದಲನೇ ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಹೇಗೆ ಮಾತಾಡಿದ್ದೀನಿ. ನಾನು ಫಸ್ಟು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದಾಗ ನಾನು ಕೂಡ ಯೂಟ್ಯೂಬಲ್ಲಿ ಹಣ ಮಾಡಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದಂತೂ ನಿಜನೇ. ಆದರೆ ನನಗೆ ಹೋಗ್ತಾ ಹೋಗ್ತಾ ವೀಡಿಯೋಸ್ನ ಮಾಡ್ತಾ ನನಗನ್ನಿಸ್ತು, ಯೂಟ್ಯೂಬಿಂದ ಕೇವಲ ಹಣನ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಬರೀ ಹಣಕ್ಕಲ್ಲ ಯೂಟ್ಯೂಬು, ಅದನ್ನು ಮೀರಿದ್ದು ಒಂದಿದೆ ಅಂದರೆ ಅದು ಜ್ಞಾನ ಅಂತಲೇ ಹೇಳ್ಬೋದು. ನಮ್ಮ ಜ್ಞಾನ ಆಗ್ಬೋದು, ನಮ್ಮ ಲೈಫ್ ಸ್ಟೈಲ್ ಆಗ್ಬೋದು, ನಾವು ಸಮಾಜದಲ್ಲಿ ನಡ್ಕೊಳ್ಳೋ ರೀತಿ, ಹೀಗೆ ಎಲ್ಲವನ್ನು ಕೂಡ ನಾವು ವೀಡಿಯೋಸ್ನ ಮಾಡ್ತಾ ನಾವು ತಿಳ್ಕೊಳ್ತಾ ಹೋಗ್ಬೋದು. ನಾನು ಹೇಗೆ ನನ್ನಲ್ಲಿ ಬದಲಾವಣೆನ ಕಂಡುಕೊಂಡೆ ಅಂತ ಒಂದೊಂದಾಗಿ ಶೇರ್ ಮಾಡ್ತಾ ಹೋಗ್ತೀನಿ. ಯೂಟ್ಯೂಬ್ ಮಾಡ್ತಾ ಹೊಸ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದೆ. ನಾರ್ಮಲಿ ಆಫೀಸು, ಮನೆ, ಮಕ್ಕಳು, ಮನೆ ಕೆಲಸ, ಅಡುಗೆ ಕೆಲಸ ಇಷ್ಟರಲ್ಲೇ ಸೀಮಿತವಾಗಿದ್ದಂಥ ನನ್ನ ನಾಲೆಡ್ಜು ನಾನು ಯೂಟ್ಯೂಬ್ ಮಾಡ್ತಾ ಹೊಸ ವಿಚಾರಗಳನ್ನ ತಿಳಿಯೋದಕ್ಕೆ ಶುರು ಮಾಡಿದೆ. ಅದನ್ನು ಅನಲೈಸಿಸ್ ಮಾಡೋಕ್ಕೆ ನೋಡಿದೆ. ಅದರಲ್ಲಿ ಯಾವುದನ್ನ ನಾವು ತೊಗೋಬೇಕು, ಯಾವುದನ್ನು ತೊಗೋಬಾರ್ದು, ಯಾವುದು ಸತ್ಯ, ಯಾವುದು ಸುಳ್ಳು, ಸಮಾಜದಲ್ಲಿ ಏನೆಲ್ಲ ಆಗ್ತಿದೆ, ಇದು ಎಲ್ಲವನ್ನು ಕೂಡ ನಾನು ಯೂಟ್ಯೂಬ್ ಮಾಡ್ತಾ ನಾನು ಇದನ್ನು ಕಲ್ತ್ಕೊಂಡೆ. ಇದು ನನ್ನ ಜ್ಞಾನವನ್ನು ವೃದ್ಧಿಸ್ತು ಅಂತ ಹೇಳ್ಬೋದು. ಜೊತೆಗೆ ಜೀವನ ಅಂದರೆ ಏನು, ಜೀವನ ಅಂದರೆ ಇಷ್ಟೇನಾ ಅನ್ನೋದನ್ನು ಕೂಡ ನಾನು ಇದರಿಂದ ಕಲ್ತ್ಕೊಂಡೆ. ಯಾಕಂದರೆ ನಾನು ಯಾವುದೇ ಒಂದು ವಿಡಿಯೋ ಮಾಡಬೇಕಾದ್ರೆ ಸುಮ್ಮನೆ ನನಗೇನೋ ಒಂದು ಬಾಯಿಗೆ ಬಂದಿದ್ದನ್ನು, ಮನಸ್ಸಿಗೆ ಬಂದಿದ್ದನ್ನು ನಾನು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಹೇಳೋದಲ್ಲ. ಯಾವುದೇ ವಿಚಾರನ ನಾನು ಹೇಳಬೇಕು ಅಂದರೆ ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡಬೇಕು. ಒಂದು ಕಡೆ ಅಲ್ಲ, 10 ಕಡೆ ನಾನು ಆ ಟಾಪಿಕ್ ಬಗ್ಗೆ ರಿಸರ್ಚನ್ನ ಮಾಡಿ ಯಾವುದು ಒಳ್ಳೆಯದಿದೆ, ಯಾವುದು ಕೆಟ್ಟದಿದೆ, ಅಥವಾ ನಾನು ಯಾವುದನ್ನು ಸಮಾಜಕ್ಕೆ ಹೇಳ್ಬೋದು, ಯಾವುದನ್ನು ಹೇಳಬಾರ್ದು, ಈ ಎಲ್ಲ ವಿಚಾರಗಳನ್ನ ನಾನು ತಿಳ್ಕೊಳ್ತೀನಿ, ಅದನ್ನು ನೋಡ್ತೀನಿ, ಓದ್ತೀನಿ. ಇದರಿಂದಾಗಿ ನನ್ನಲ್ಲಿ ಏನು ತಪ್ಪು ಕಲ್ಪನೆ ಅಂದರೆ ನನಗೆ ಇದು ಗೊತ್ತಿಲ್ಲದೆ ಇರೋ ಎಷ್ಟೋ ವಿಷಯಗಳನ್ನ ನಾನು ಈ ವಿಚಾರಗಳಿಂದ ನಾನು ತಿಳ್ಕೊಂಡು ನನ್ನ ಒಂದು ನಾಲೆಡ್ಜನ್ನ ನಾನು ಇಂಪ್ರೂವ್ ಮಾಡ್ಕೊಂಡಿದ್ದೀನಿ. ನಿಮಗೆ ತಿಳಿಸೋದ್ರ ಜೊತೆಗೆ ನಾನು ಕೂಡ ತುಂಬ ಕಲ್ತ್ಕೊಂಡಿದ್ದೀನಿ. ಮತ್ತು ನಾನು ಆಧ್ಯಾತ್ಮಿಕ ವಿಚಾರಗಳನ್ನ ನಾನು ತುಂಬ ತಿಳ್ಕೊಂಡೆ ಫ್ರೆಂಡ್ಸ್. ನನಗೆ ಚಿಕ್ಕ ವಯಸ್ಸಿಂದಲೂ ನನಗೆ ಆಧ್ಯಾತ್ಮಿಕದ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ. ಯಾಕಂದರೆ ನಾನು ಬೆಳೆದಿದ್ದು ನಮ್ಮ ಅಜ್ಜಿ ತಾತ ಜೊತೆ. ನಮ್ಮ ತಾತ ಆಧ್ಯಾತ್ಮಿಕವಾದ ಕಥೆಗಳನ್ನೆಲ್ಲ ತುಂಬ ಹೇಳೋರು, ದೇವ್ರ ಬಗ್ಗೆ ಹೇಳೋದು, ದೇವಸ್ಥಾನಗಳ ಬಗ್ಗೆ ಹೇಳೋದು. ಅವರು ನಾಟಕಗಳನ್ನೆಲ್ಲ ಮಾಡ್ತಾಯಿದ್ರು, ರಾಮಾಯಣ, ಮಹಾಭಾರತ, ಅದನ್ನೆಲ್ಲ ನೋಡ್ತಾ ಬೆಳೆದಿದ್ದೆ ನಾನು ಚಿಕ್ಕ ವಯಸ್ಸಿನಲ್ಲಿ. ಹಾಗಾಗಿ ಸ್ವಲ್ಪ ನನ್ನ ತಲೆಯಲ್ಲಿ ಆಧ್ಯಾತ್ಮಿಕವಾದ ವಿಷಯಗಳ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ನಾನು ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ನನ್ನ ಇಂಟ್ರೆಸ್ಟು ಕ್ರಮೇಣವಾಗಿ ಆಧ್ಯಾತ್ಮಿಕದ ವಿಷಯಗಳ ಕಡೆನೇ ಜಾಸ್ತಿ ಗಮನನ ಹರಿಸ್ದೆ. ಸೊ ನಾನಾದರೂ ಆಧ್ಯಾತ್ಮಿಕದ ವಿಷಯಗಳ ಬಗ್ಗೆ ನಾನು ವಿಡಿಯೋ ಮಾಡಬೇಕಾದ್ರೆ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾಯಿದ್ದೆ. ಎಷ್ಟೋ ವಿಷಯಗಳು ನಮಗೆ ತಿಳಿದೇ ಇರಲಿಲ್ಲ. ನಾನು ಎಷ್ಟೋ ವಿಷಯಗಳನ್ನ ತಿಳ್ಕೊಂಡೆ. ಪಾಸಿಟಿವ್ ಆಗಿರಬೇಕು, ನೆಗೆಟಿವ್ ಆಗಿರೋದಾಗಿರ್ಬೋದು, ಜೀವನ ಅಂದರೆ ಏನು, ನಾವೇ ದೊಡ್ಡವರಲ್ಲ, ನಾವೇ ದೊಡ್ಡವರು, ನಮ್ಮಿಂದನೇ ಇಲ್ಲ, ಈ ಜಗತ್ತು ಅಂದರೆ ಏನು, ಬ್ರಹ್ಮಾಂಡ ಅಂದರೆ ಏನು, ಈ ಥರ ಎಷ್ಟೊಂದು ವಿಷಯಗಳನ್ನ ಎಷ್ಟೊಂದು ಆಧ್ಯಾತ್ಮಿಕ ವಿಷಯಗಳಿದೆ. ಅದನ್ನೆಲ್ಲ ತಿಳ್ಕೊಂಡು ನನ್ನನ್ನು ನಾನು ಬದಲಾಯಿಸ್ಕೊಂಡೆ. ನನ್ನ ಆಲೋಚನೆಗಳು ಬದಲಾಗ್ತಾ ಹೋಯಿತು. ನನ್ನ ಸರಿ ತಪ್ಪುಗಳು, ನನ್ನ ಥಿಂಕಿಂಗು ಇವೆಲ್ಲವೂ ಕೂಡ ನಿಧಾನವಾಗಿ ಬದಲಾಗ್ತಾ ಹೋಯಿತು. ಇಷ್ಟೆಲ್ಲ ಸೃಷ್ಟಿ ಮಾಡಿರೋ ಸೃಷ್ಟಿಕರ್ತನೇ ಅನಂತವಾಗಿರಬೇಕಾದ್ರೆ ನಾವು ಒಂದು ಚಿಕ್ಕ
ಹುಳು. ನಾವಿನ್ನು ಹೇಗಿರಬೇಕು ಹೇಳಿ? ಈ ಥರ ಎಲ್ಲ ಆಲೋಚನೆಗಳು ಯೂಟ್ಯೂಬ್ ಮಾಡ್ತಾ ನಾನು ತಿಳ್ಕೊಂಡೆ. ತುಂಬ ಆಧ್ಯಾತ್ಮಿಕವಾದ ವಿಡಿಯೋಗಳನ್ನ ಮಾಡಿಲ್ಲ ಆದರೂ ಕೂಡ ಕೆಲವೇ ವಿಡಿಯೋನ ಮಾಡಿದರೂ ಕೂಡ ಆ ಕೆಲವೇ ವಿಡಿಯೋಸ್ನ ನಾನು ಮಾಡಬೇಕಾದ್ರೆ ಆ ವಿಚಾರಗಳ ಬಗ್ಗೆ ತುಂಬ ಓದ್ಕೊಂಡಿರೋದ್ರಿಂದ ನನಗೆ ನಾಲೆಡ್ಜ್ ತುಂಬ ಇಂಪ್ರೂವ್ ಆಯಿತು. ನನ್ನಲ್ಲಿ ತುಂಬ ಬದಲಾವಣೆಗಳಾಯಿತು. ನನ್ನ ಯೋಚನೆಗಳಲ್ಲಿ ಬದಲಾವಣೆಗಳಾಯಿತು. ನಾನು ಯಾವುದ್ರ ಬಗ್ಗೆ ಏನಾದರೂ ಯೋಚನೆ ಮಾಡುವಾಗ ಫಸ್ಟ್ ನಾನು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೆ. ಫಸ್ಟ್ ನಾನು ಥಿಂಕ್ ಮಾಡ್ತಿದ್ದೆ ನೆಗೆಟಿವು, ಆಮೇಲೆ ಪಾಸಿಟಿವ್ ಥಿಂಕ್ ಮಾಡ್ತಿದ್ದೆ. ಇಲ್ಲ, ಈಗ ನನ್ನ ಯೋಚನೆಗಳು ತುಂಬ ಪಾಸಿಟಿವ್ ಆಗಿದೆ. ಮತ್ತು ನಾನು ಬೇರೆಯವ್ರಿಗೂ ಏನಾದರೂ ಹೇಳಬೇಕು ಅಂದರೆ ತುಂಬ ಪಾಸಿಟಿವ್ ಆಗಿಯೇ ಹೇಳ್ತೀನಿ. ತುಂಬ ಎಂಕ್ರೇಜ್ ಮಾಡೋ ಥರ ಮಾತಾಡೋದನ್ನು ನಾನು ಕಲ್ತ್ಕೊಂಡೆ. ಮನುಷ್ಯ ಅಂದರೆ ಇದು ಸರ್ವೇ ಸಾಮಾನ್ಯ ಅಲ್ವಾ? ಅವ್ರ ಬಗ್ಗೆ ಯೋಚನೆ ಮಾಡೋದು, ಬೇರೆ ವಿಷಯಗಳು ಬೇಡದಿರೋ ವಿಷಯಗಳ ಬಗ್ಗೆ ಯೋಚನೆ ಮಾಡೋದು, ನಮ್ಮ ಕೈಯಲ್ಲಿ ಆಗದೆ ಇರೋದನ್ನೆಲ್ಲ ಯೋಚನೆ ಮಾಡೋದು, ಇದ್ಯಾಕೆ ಹಿಂಗಾಯಿತು, ಇದು ಹಿಂಗಾಗಬಾರ್ದಾಗಿತ್ತು, ಈ ಥರ ತುಂಬ ನೆಗೆಟಿವ್ ಆಗೆಲ್ಲ ಯೋಚನೆ ಮಾಡೋದು, ಈ ಥರ ಎಲ್ಲ ಮಾಡ್ತಿದ್ವಿ. ಮತ್ತು ನಮಗೆ ನನಗೆ ಯಾವುದೇ ರೀತಿಯಾದಂಥ ಒಂದು ಸಮಾಜದ ಕಳೆಯಾಗಲಿ, ಸಮಾಜದಲ್ಲಿ ಏನಾಗ್ತಾಯಿದೆ, ಏನು ಹೋಗ್ತಿದೆ, ಇದ್ರ ಬಗ್ಗೆ ಎಲ್ಲ ಯಾಕೆ ಯೋಚನೆ ಮಾಡಬೇಕು, ನಮಗೇನಾಗಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಿದ್ದೆ. ಕೇವಲ ಒಂದೇನೋ ಟಿ ವಿಗಳನ್ನ ನೋಡಿಕೊಂಡು ಮತ್ತು ಮೊಬೈಲ್ಸಲ್ಲಿ ರೀಲ್ಸ್ಗಳನ್ನ ನೋಡಿಕೊಂಡು ನನ್ನ ಟೈಮ್ನ ನಾನು ವೇಸ್ಟ್ ಮಾಡ್ತಿದ್ದೆ. ಈ ರೀತಿಯಾದ ಯೋಚನೆ ನಾನು ಯೂಟ್ಯೂಬ್ ಮಾಡೋದಕ್ಕೂ ಮುಂಚೆ ಇತ್ತು. ಆದರೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಾನು ಒಬ್ಬ ಯೂಟ್ಯೂಬರ್ ಆಗಿ ಕಂಟೆಂಟ್ ಕ್ರಿಯೇಟರ್ ಆದಮೇಲೆ ನನ್ನ ಆಲೋಚನೆಗಳು ತುಂಬ ಅಂದರೆ ತುಂಬಾ ಬದಲಾಗಿದೆ. ನನಗೆ ತುಂಬಾ ಖುಷಿ ಕೊಟ್ಟಿದೆ. ಈಗ ನನ್ನ ಯೋಚನೆ ಏನಿರುತ್ತೆ, ಯಾವುದಾದ್ರೂ ಹೊಸ ವಿಷಯಗಳನ್ನ ಕಲಿಬೇಕು, ಹೊಸ ವಿಷಯಗಳನ್ನ ತಿಳಿಸ್ಬೇಕು ಜನಗಳಿಗೆ. ನನ್ನಲ್ಲಿ ಒಂದು ನಾಲೆಡ್ಜ್ ಇದೆ, ಆ ನಾಲೆಡ್ಜನ್ನು ನಾನು ಜನಗಳಿಗೆ ಮುಟ್ಟಿಸ್ಬೇಕು. ನನ್ನಿಂದ ಒಂದು 4 ಜನಕ್ಕೆ ಉಪಯೋಗ ಆಗುವಂಥ ವಿಷಯಗಳನ್ನ ನಾನು ಜನಗಳಿಗೆ ತಿಳಿಸೋದ್ರಿಂದ ಎಷ್ಟೊಂದು ಜನಕ್ಕೆ ಯೂಸ್ ಆಗ್ಬೋದು. ಮತ್ತು ಹೊಸ ವಿಚಾರಗಳು, ಬರೀ ಕೇವಲ ಮನೆಗೆ ಸೀಮಿತ ಅಲ್ಲದೇ ಇರೋವಂಥ ಹೊಸ ವಿಚಾರಗಳು ಕೂಡ ಸಮಾಜದಲ್ಲಿ ಇದೆ. ಅದನ್ನು ತಿಳ್ಕೊಬೋದು. ಅದನ್ನು ತಿಳ್ಕೊಂಡ್ರೆ ನಮಗೇನಾಗುತ್ತೆ, ಅದನ್ನು ತಿಳ್ಕೊಂಡು ನಮಗೇನು ಅನ್ನೋದಲ್ಲ, ನಮ್ಮ ಒಂದು ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಅದು ನಮ್ಮ ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ. ನಮ್ಮ ಕೈಲಾದರೆ ಯಾರಿಗಾದ್ರೂ ಸಹಾಯ ಮಾಡೋಕ್ಕಾದ್ರೆ ನಾವು ಸಹಾಯನ ಮಾಡ್ಬೋದು. ಈ ಥರ ಎಲ್ಲ ಆಲೋಚನೆಗಳು ನನಗೆ ಶುರುವಾಗ್ತಾ ಹೋಯಿತು. ಆಮೇಲೆ ನನ್ನ ಲೈಫ್ ಸ್ಟೈಲು ಕೂಡ ಚೇಂಜ್ ಆಯಿತು. ನಾನು ಮಾತಾಡೋ ರೀತಿ ಚೇಂಜ್ ಆಯಿತು. ಕೆಲವೊಬ್ಬ ಮುಖ್ಯವಾದ ವ್ಯಕ್ತಿಗಳನ್ನ ಕೂಡ ನಾನು ಮೀಟ್ ಮಾಡಿದೆ. ಅದರಿಂದಾಗಿ ನನಗೆ ತುಂಬ ಉಪಯೋಗ ಆಯಿತು. ನನಗೆ ಅವರಿಂದ ಒಳ್ಳೆ ಜ್ಞಾನನ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಯಾವುದನ್ನು ಎಷ್ಟು ತೊಗೋಬೇಕು, ಎಷ್ಟು ತೊಗೋಬಾರ್ದು, ಯಾವುದನ್ನು ಎಷ್ಟು ತೊಗೊಂಡು ಅಲ್ಲೇ ಕಟ್ ಮಾಡಿ ನಾವು ಮುಂದೆ ಹೋಗ್ತಾ ಇರಬೇಕು. ನಾವು ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂದರೆ ಚಿಕ್ಕ ಪುಟ್ಟ ವಿಷಯಗಳಿಗೆ, ಬೇಡದಿರೋ ವಿಷಯಗಳಿಗೆ ನಾವು ತಲೆನೇ ಕೆಡಿಸ್ಕೋಬಾರ್ದು. ನಾನು ಕೂಡ ಈ ಪಾಲಿಸಿನೇ ಅಪ್ಲೈ ಮಾಡಿಕೊಂಡೆ. ನಾನು ಕೂಡ ಹೀಗೆ ಥಿಂಕ್ ಮಾಡಿಕೊಂಡು ನನಗೆ ಇವಾಗ ಬೇಡದಿರೋ ವಿಷಯಗಳನ್ನ ಯೋಚನೆ ಮಾಡೋಕ್ಕೂ ಟೈಮ್ ಇಲ್ಲದೆ ಇರೋ ಥರ ನನ್ನ ಮೈಂಡ್ ಯಾವಾಗಲೂ ಕೂಡ ಹೊಸ ವಿಚಾರಗಳ ಬಗ್ಗೆನೇ ಥಿಂಕ್ ಮಾಡ್ತಾ ಇರುತ್ತೆ. ಯಾಕಂದರೆ ನಾನು ನಾಳೆ ಇವತ್ತು ಮುಗೀತು ಅಂದರೆ ಇವತ್ತಿಗೆ ಎಲ್ಲ ಯೂಟ್ಯೂಬ್ ಅಲ್ವಾ, ನಾನು ನಾಳೆ ಕೂಡ ಇನ್ನೊಂದು ವಿಡಿಯೋ ಹಾಕಬೇಕು. ನಾಳೆ ಯಾವ ಥರ ವಿಡಿಯೋ ಹಾಕಬೇಕು, ಯಾವ ಥರ ಕಂಟೆಂಟ್ ಕೊಡಬೇಕು, ಏನಾದರೂ ನನ್ನ ಕೈಲಿ ಒಳ್ಳೆ ಮೆಸೇಜನ್ನು ಜನಗಳಿಗೆ ಪಾಸ್ ಮಾಡೋಕ್ಕಾಗುತ್ತಾ, ಈ ಥರ ವಿಚಾರಗಳನ್ನೇ ನಾನು ಥಿಂಕ್ ಮಾಡಿಕೊಂಡು ನನ್ನ ಆಲೋಚನೆಗಳಲ್ಲಿ ನಾನು ಬದಲಾವಣೆನ ಮಾಡಿಕೊಂಡೆ. ಇದರಿಂದಾಗಿ ಏನು ಪ್ಲಸ್ ಪಾಯಿಂಟು ಅಂತ ಕೇಳ್ತೀರಾ? ಖಂಡಿತವಾಗ್ಲೂ ನಾವು ಒಳ್ಳೆಯ ಆಲೋಚನೆನ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ತುಂಬ ಸಂತೋಷ ಸಿಗುತ್ತೆ. ಸುಖ ಬೇರೆ, ಸಂತೋಷ ಬೇರೆ. ನಾವು ಸುಖನ ಬಯಸ್ಕೊಂಡು ಹೋದರೆ ಅದರಿಂದನೇ ದುಃಖ ಇರುತ್ತೆ, ಆದರೆ ಸಂತೋಷ ಆಗಲ್ಲ. ಸಂತೋಷ ಅನ್ನೋದನ್ನು ನಾವು ನಮ್ಮೊಳಗೆ ಕಂಡ್ಕೋಬೇಕು. ಆವಾಗ ಅದು ನಿರಂತರವಾಗಿರುತ್ತೆ. ನಮ್ಮ ಮನಸ್ಥಿತಿ ನಾವು ಖುಷಿ ಮತ್ತು ಸಂತೋಷದಿಂದ ಇದ್ದರೆ ಮಾತ್ರ ನಾವೇನಾದರೂ ಮಾಡಲಿಕ್ಕೆ ಸಾಧ್ಯ. ನಮ್ಮ ಮನಸ್ಸಲ್ಲೇ ನಮ್ಮ ಆತ್ಮಸಾಕ್ಷಿ, ನಮ್ಮ ಆತ್ಮನೇ ಶುದ್ಧವಾಗಿಲ್ಲದೆ, ನಮ್ಮ ಆತ್ಮದಲ್ಲೇ ಒಳ್ಳೆ ವಿಚಾರಗಳಿಲ್ಲ ಅಂದರೆ ನಾವು ಮುಂದೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಒಳ್ಳೆ ವಿಚಾರಗಳನ್ನ ಥಿಂಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮೈಂಡೇ ಅದಕ್ಕೆ ಬಿಡೋಲ್ಲ ಒಳ್ಳೊಳ್ಳೆ ವಿಚಾರಗಳನ್ನ ಥಿಂಕ್ ಮಾಡೋಕ್ಕೆ. ಹಾಗಾಗಿ ಆದಷ್ಟು ನಾವು ಎಷ್ಟಾಗುತ್ತೋ ಅಷ್ಟು ಸಂತೋಷವಾಗಿರಬೇಕು, ಬೇರೆಯವ್ರ ಸಂತೋಷದಲ್ಲಿ ಭಾಗಿಯಾಗಬೇಕು ಮತ್ತು ಬೇರೆಯವ್ರ ಸಂತೋಷ ನೋಡಿ ನಾವು ಕೂಡ ಖುಷಿ ಪಡಬೇಕು. ಅದು ಖಂಡಿತ ನಮ್ಗೆ ಒಳ್ಳೆಯದಾಗುತ್ತೆ. ನನ್ನ ಯೂಟ್ಯೂಬ್ ಜರ್ನಿನಲ್ಲಿ ಇನ್ನೊಂದು ಮುಖ್ಯವಾಗಿ ನಾನು ಕಲಿತಿದ್ದು, ನನ್ನ ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆ ತುಂಬ ಏನೇ ಒಂದು ವಿಷಯ ಮಾತಾಡಬೇಕಾದ್ರೂ ಕೂಡ ತುಂಬ ನೆಗೆಟಿವ್ ಆಗೇ ಮಾತಾಡಿದೆ. ಆದರೆ ಆ ನೆಗೆಟಿವ್ ಆಗಿ ಥಿಂಕ್ ಮಾಡೋದನ್ನ ಕಂಪ್ಲೀಟಾಗಿ ಚೇಂಜ್ ಮಾಡಿಕೊಂಡು ಎಲ್ಲದೂ ಕೂಡ ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಧೈರ್ಯ ಅನ್ನೋದು ಬಂತು ಫ್ರೆಂಡ್ಸ್. ಬಿಕಾಸ್ ನನಗೆ ಮೊದಲನೇ ವಿಡಿಯೋದಲ್ಲಿ ನಾನು ಕ್ಯಾಮ್ರಾನ ಫೇಸ್ ಮಾಡಬೇಕಾದ್ರೆ ನನ್ನಲ್ಲಿ ತುಂಬ ಭಯ ಇತ್ತು. ನನಗೆ ಮಾತಾಡಲಿಕ್ಕೆ ಪದಗಳೇ ಬರ್ತಾ ಇರಲಿಲ್ಲ, ತುಂಬ ನರ್ವಸ್ ಆಗಿರ್ತಿದೆ. ಆದರೆ
ಬರ್ತಾ ಬರ್ತಾ ನನಗೆ ಆ ಭಯ ಅನ್ನೋದೇನಿದೆ ಅದು ಕಡಿಮೆ ಆಗಿ ಇವಾಗ ತುಂಬ ಧೈರ್ಯ ಇದೆ. ನಾನು ಯಾವುದೇ ಸಂಕೋಚ ಇಲ್ಲದೆ, ಯಾವುದೇ ಭಯ ಇಲ್ಲದೆ ಕ್ಯಾಮ್ರಾನ ಫೇಸ್ ಮಾಡ್ತೀನಿ. ಏನಾದರೂ ಒಂದು ವಿಷಯಗಳನ್ನ ಮಾತಾಡಬೇಕು ಅಂದರೆ ಪಟ ಪಟ ಅಂತ ಮಾತಾಡೋವಂಥ ಒಂದು ನಾಲೆಡ್ಜು ಮತ್ತು ಒಂದು ಧೈರ್ಯ ಇವಾಗ ನನಗೆ ಬಂದಿದೆ. ಈಗೇನು ಕುತ್ಕೊಂಡು ನಾನು ಮಾತಾಡ್ತಿದ್ದೀನಲ್ಲ, ಇದನ್ನು ನಾನೆಲ್ಲೋ ರಿಸರ್ಚ್ ಮಾಡಿ ಮಾತಾಡ್ತಾ ಇಲ್ಲ. ನನ್ನ ಅನುಭವದ ಮಾತುಗಳನ್ನ ಇವತ್ತು ನಾನು ನಿಮ್ಮ ಮುಂದೆ ಪಟ ಪಟ ಅಂತ ಮಾತಾಡ್ತಾಯಿದ್ದೀನಿ. ಇದೆಲ್ಲವೂ ಕೂಡ ಸಾಧ್ಯವಾಗಿದ್ದು ಯೂಟ್ಯೂಬಿಂದ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ತಾಳ್ಮೆ ಅನ್ನೋದು ಮನುಷ್ಯನ ಜೀವನದಲ್ಲಿ ತುಂಬ ಇಂಪಾರ್ಟೆಂಟು. ನನಗೆ ಇವಾಗಿಗೆ ಕಂಪೇರ್ ಮಾಡಿದ್ರೆ ಮೊದಲು ನನಗೆ ಇಷ್ಟೊಂದು ತಾಳ್ಮೆ ಅನ್ನೋದು ಇರಲಿಲ್ಲ. ಎಲ್ಲ ಬೇಗ ಬೇಗ ಆಗಬೇಕು, ಫಾಸ್ಟ್ ಆಗಬೇಕು, ಕೋಪ ಮಾಡ್ಕೊಳ್ಳೋದು ಈ ಥರ ಎಲ್ಲ ತುಂಬ ಇತ್ತು. ಆದರೆ ಯೂಟ್ಯೂಬ್ ನನಗೆ ತಾಳ್ಮೆ ಅನ್ನೋದನ್ನು ಕಲಿಸ್ಕೊಡ್ತು. ತಾಳಿದವನು ಬಾಳಿಯಾನು ಅಂತ ಹೇಳ್ತಾರಲ್ಲ, ನಾವು ಯಾವುದೇ ಕೆಲಸ ಮಾಡಲಿ, ಏನೇ ಆಗಲಿ, ನಾವು ತಕ್ಷಣಕ್ಕೆ ರಿಸಲ್ಟ್ನ ಅಪೇಕ್ಷೆ ಮಾಡೋದು ತಪ್ಪು. ತಾಳ್ಮೆ ಇದ್ದವನು ಜೀವನದಲ್ಲಿ ಒಂದಿಲ್ಲ ಒಂದಿನ ಗೆಲ್ತಾನೆ ಅನ್ನೋದಕ್ಕೆ ನಾನೊಂದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಬಿಗಿನಿಂಗಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ 0 ಸಬ್ಸ್ಕ್ರೈಬರ್ಸ್ ಇದ್ದರು, 0 ನಾಲೆಡ್ಜ್ ಇತ್ತು. ಇವತ್ತು ನನ್ನ ಸಬ್ಸ್ಕ್ರೈಬರ್ಸ್ ಆಲ್ಮೋಸ್ಟ್ ನನಗೆ 1500 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ವಾಚರ್ಸು 1 ಇಯರ್ ಮುಂಚೆನೇ ವಾಚರ್ಸ್ ಕಂಪ್ಲೀಟ್ ಆಯಿತು. ನನಗೀಗ ಅರ್ನಿಂಗು ಸ್ಟಾರ್ಟ್ ಆಗಿದೆ. ಬಟ್ ಆದರೆ ಇನ್ನೂ ನನ್ನ ಕೈಗೆ ದುಡ್ಡು ಬಂದಿಲ್ಲ. ಅದಕ್ಕೆ ಬೇರೆ ಪಾಲಿಸೀಸ್ ಇದೆ. ಅದೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ಕೂಡ ಕೈಗೆ ದುಡ್ಡು ತೊಗೋಬೋದು. ಬಟ್ ಅರ್ನಿಂಗ್ ಅಂತೂ ಸ್ಟಾರ್ಟ್ ಆಗಿದೆ. ಕೇವಲ ಯೂಟ್ಯೂಬಲ್ಲಿ ಮಾತ್ರ, ಯೂಟ್ಯೂಬಲ್ಲಿ ಯಶಸ್ಸು ಕಾಣೋದಕ್ಕೆ ಮಾತ್ರ ನಾವು ತಾಳ್ಮೆಯಿಂದ ಇರ್ತೀವಿ ಅನ್ನೋದನ್ನು ಮಾತ್ರ ಕಲೀಲಿಲ್ಲ ನಾನು. ಜೀವನದಲ್ಲಿ ಎಲ್ಲ ವಿಷಯದಲ್ಲೂ ಕೂಡ ನಾವು ತಾಳ್ಮೆಯಿಂದ ಇದ್ದರೆ ಮಾತ್ರ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಯಶಸ್ಸು ಎಲ್ಲವನ್ನು ನಾವು ಸಾಧಿಸಬೇಕು ಜೀವನದಲ್ಲಿ. ಅಂದರೆ ತಾಳ್ಮೆ ಅನ್ನೋದು ತುಂಬ ಅಗತ್ಯ ಅನ್ನೋದನ್ನು ನಾನು ಇದರಿಂದ ಕಲ್ತಿದ್ದೀನಿ. ಯಾವುದೇ ಸ್ಕೂಲು ಕಾಲೇಜಲ್ಲಿ ತಿಳ್ಕೊಳ್ತಾ ಇರೋವಂಥ ವಿಷಯಗಳನ್ನ ನಾವು ಯೂಟ್ಯೂಬಲ್ಲಿ ತಿಳ್ಕೊಬೋದು. ನಮಗೆ ಒಂದು ರೀತಿ ಯೂಟ್ಯೂಬ್ ಗುರು ಅಂತಲೇ ಹೇಳ್ಬೋದು. ನನ್ನ ವಿಷಯದಲ್ಲೂ ನಾನು ಪರ್ಸ್ನಲ್ಲಾಗಿ ಕನ್ಸಿಡರ್ ಮಾಡ್ತೀನಿ ಯೂಟ್ಯೂಬು ಅನ್ನೋದು ನನಗೆ ಒಂದು ಗುರು ಅಂತ. ಆಬ್ವಿಯಸ್ಲಿ ನಾವು ತುಂಬ ಎಫರ್ಟ್ ಹಾಕಿ ಯೂಟ್ಯೂಬ್ ವೀಡಿಯೋಸ್ನ ಮಾಡ್ತೀವಿ. ಅದರಿಂದ ಹಣ ಬರಬೇಕು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಮಗೆ ತಾಳ್ಮೆ ಇದ್ದರೆ ಖಂಡಿತವಾಗ್ಲೂ ಕೂಡ ಯೂಟ್ಯೂಬಲ್ಲಿ ಇವತ್ತಿಲ್ಲ ನಾಳೆ ಖಂಡಿತವಾಗ್ಲೂ ನಾವು ಹಣನ ಸಂಪಾದನೆ ಮಾಡ್ಬೋದು. ಹೀಗೆ ಫ್ರೆಂಡ್ಸ್, ನಾನು ಯೂಟ್ಯೂಬಲ್ಲಿ ಸಾಕಷ್ಟು ಕಲಿತೆ. ನಾನೀಗ ಹೆಮ್ಮೆಯಿಂದ ಹೇಳ್ತೀನಿ, ಯೂಟ್ಯೂಬ್ ನನಗೆ ಕೇವಲ ಹಣ, ಸಬ್ಸ್ಕ್ರೈಬ್, ಲೈಕ್ಸ್, ಕಮೆಂಟ್ಸ್ ಮಾತ್ರ ಅಲ್ಲ, ಅದಕ್ಕಿಂತ ದೊಡ್ಡದಾದಂಥ ಒಂದು ಜ್ಞಾನ ಭಂಡಾರವನ್ನೇ ಕೊಟ್ಟಿದೆ. ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ನಾನು ಚೇಂಜ್ ಆಗಿದ್ದೀನಿ, ನಾನು ಖುಷಿಯಾಗಿದ್ದೀನಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ಯೂಟ್ಯೂಬ್ ಅನ್ನೋದು ಕೇವಲ ಹಣಕ್ಕೆ ಮಾತ್ರ ಅಲ್ಲ, ನಮ್ಮ ಒಂದು ಗ್ರೋತ್ಗೆ ಯೂಟ್ಯೂಬ್ ಒಂದು ಗುರು ಇದ್ದಂಗೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂದವ್ರಿಗೆ ಖಂಡಿತವಾಗ್ಲೂ ನೀವು ಯೂಟ್ಯೂಬ್ ಮಾಡ್ಬೋದು. ನಿಮ್ಗೆ ಏನೇ ನಾಲೆಡ್ಜು, ಧೈರ್ಯ ಇಲ್ಲ ಅಂದರೂ ಕೂಡ ನೀವು 1 ಅಥವಾ 2 ವಿಡಿಯೋನ ಮಾಡಿ ಆದಮೇಲೆ ಆಟೋಮೆಟಿಕ್ಕಾಗಿ ನಿಮಗೆ ಧೈರ್ಯ ಬರುತ್ತೆ. ಮತ್ತು ನಿಮಗೆ ಕಂಟೆಂಟ್ ಯಾವುದು ಕ್ರಿಯೇಟ್ ಮಾಡಬೇಕು ಅಂತ ನಿಮ್ಮ ನಾಲೆಡ್ಜೇ ನಿಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಹೋಗುತ್ತೆ. ಯಾವತ್ತೂ ಒಳ್ಳೆ ಕೆಲಸ ಮಾಡೋದಕ್ಕೆ ತಡ ಮಾಡಬಾರ್ದು. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ. ನೋಡಿದ್ರಲ್ಲ, ಇದಾಗಿತ್ತು ನಾನು ಯೂಟ್ಯೂಬಿಂದ ಪಡ್ಕೊಂಡಂಥ ಉಡುಗೊರೆ. ಈ ನನ್ನ 1 ವರ್ಷದಲ್ಲಿ ನಾನು ತಾಳ್ಮೆಯಿಂದ ಕಾದಿದ್ದಕ್ಕೆ ನನ್ನ ಜೀವನದಲ್ಲಿ ಇಷ್ಟೆಲ್ಲ ಬದಲಾವಣೆ ಆಗಿದೆ. ಯೂಟ್ಯೂಬು ಕೇವಲ ಹಣಕ್ಕೆ ಮಾತ್ರ ಅಲ್ಲ, ನಮ್ಮ ಜೀವನನ ಬದಲಾಯಿಸೋದ್ರಲ್ಲೂ ಇದ್ರ ಪಾತ್ರ ತುಂಬ ಮುಖ್ಯವಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡಿದ ಮೇಲೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದೇ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ಮುಂದೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.